ಎಲ್ಲೂ ಸಸ್ಪೆನ್ಸ್ ಬಿಟ್ಕೊಟ್ಟಿಲ್ಲ. ತುಂಬಾ ಚೆನ್ನಾಗಿತ್ತು. ಮಸ್ಟ್ ವಾಚ್ ಮೂವಿ. ಸೂಪರ್ ಫಿಲಂ. ಅರುಣ ತಮ್ಮ ಎಲ್ಲಿ ಇನ್ನು ಮತ್ತೊಮ್ಮೆ ಇನ್ನೊಂದು ಪಿಕ್ಚರ್ ಮಾಡಿದೆ ತರ. ವಿಲನ್ ಆಕ್ಟಿಂಗ್ ಮಾತ್ರ ಬೆಂಕಿ. ಕೇಳದವ್ರು ತೆಗಿತಾರಲ್ಲ ಆ ಥರ ಐತೆ. ಎಲ್ಲರೂ ಬಂದು ಫ್ಯಾಮಿಲಿ ಎಲ್ಲ ನೋಡ್ಬೋದು. ಸ್ಟೋರಿನೂ ಚೆನ್ನಾಗೈತೆ, ತುಂಬಾ ಚೆನ್ನಾಗಿದೆ. ಬಟ್ ಇವ್ರ ಕ್ಯಾರೆಕ್ಟರ್ ಮಾತ್ರ ಇಟ್ಸ್ ರಿಯಲಿ ಗುಡ್. BGM ತುಂಬಾ ಚೆನ್ನಾಗಿದೆ. ಹೊಸ ಡೈರೆಕ್ಟರ್ ಅಂತ ಅನ್ನಿಸ್ತಾನೆ ಇಲ್ಲ ಅಲ್ಲಿ. ದಿಸ್ ಇಸ್ ದ ಸೆಕೆಂಡ್ ಟೈಮ್ ನಾನು ಬಂದು ನೋಡ್ತಾ ಇರೋದು. ಫ್ಯಾಮಿಲಿ ಕರ್ಕೊಂಡು ತೋರಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದು. ಡೈರೆಕ್ಟಿಂಗ್ ಅಂಡ್ ದ ಆಕ್ಟಿಂಗ್ ಇಟ್ಸ್ ರಿಯಲಿ ಗ್ರೇಟ್. ಐ ಲವ್ ದಟ್. ಇಂಥ ಫಿಲಮ್ಗಳು ಬರ್ಬೇಕು ತುಂಬಾ. ನಿಮ್ಮೆಲ್ರಿಗೂ ಮೂವಿ ಇಷ್ಟ ಆಗಿದ್ರೆ ಎಲ್ರಿಗೂ ನಮಸ್ಕಾರ. ಸರ್ ಸಿನಿಮಾ ರಿಲೀಸ್ ಆದಾಗಿಂದ ಮೈಸೂರಿಗೆ ಹೋಗೋಣ ಅಂತ ಇದ್ರು. ಯಾಕಂದ್ರೆ ಇಲ್ಲಿ ಯಾವತ್ತೂ ಹೌಸ್ಫುಲ್ ಶೋಸ್ ಇರ್ತಾ ಇತ್ತು. ಬಟ್ ಬೆಂಗಳೂರಲ್ಲೂ ಅದೇ ಸಿಚುವೇಶನ್ ಇರೋದ್ರಿಂದ ಇಲ್ಲಿ ಬರಕ್ ಆಗ್ತಿರ್ಲಿಲ್ಲ. ಬಟ್ ಇವತ್ತೊಂದು ಕಾಲ ಕೊಡು ಬಂತು. ಸೊ ನಿಮ್ಮ ಮೂಲಕ ಇಲ್ಲಿ ತನಕ ಮೈಸೂರಲ್ಲಿ ಹೌಸ್ಫುಲ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ ಯು ಮೈಸೂರವ್ರಿಗೆ. ಸೊ ಎಸ್, ಆಮೇಲೆ ಇನ್ನೊಂದು ನನ್ನ ತಮ್ಮ ಒಂದು ಹುಡುಗಿ ಹುಡುಕ್ತಿದ್ದೀನಿ ಮೈಸೂರಲ್ಲಿ ಯಾರು ಚೆನ್ನಾಗಿದ್ರೆ. ಸೊ ಥ್ಯಾಂಕ್ ಯು. ಇಲ್ಲೇ ಎಕ್ಸಿಟ್ ಅಂತ ಇರ್ತೀನಿ. ಸಿಗೋಣ. ಸಿನಿಮಾ ಚೆನ್ನಾಗಿದ್ರೆ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ. ಟೋಟಲಿ ತುಂಬ ಚೆನ್ನಾಗಿತ್ತು ಮೂವಿ. ತುಂಬ ಚೆನ್ನಾಗಿತ್ತು. ವೆರಿ ಥ್ರಿಲ್ಲಿಂಗ್. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತುಂಬ ಚೆನ್ನಾಗಿತ್ತು. ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿತ್ತು. ಎಲ್ಲೂ ಸಸ್ಪೆನ್ಸ್ ಬಿಟ್ಕೊಟ್ಟಿಲ್ಲ. ತುಂಬಾ ಚೆನ್ನಾಗಿತ್ತು. ಮಸ್ಟ್ ವಾಚ್ ಮೂವಿ. ಮೂವಿ ತುಂಬ ಚೆನ್ನಾಗಿದೆ. ಅರುಣ್ ಮತ್ತು ಆದಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿಗೆ ಕಂಗ್ರ್ಯಾಚುಲೇಷನ್. ಸ್ಟೋರಿ ಬಗ್ಗೆ ತುಂಬ ಚೆನ್ನಾಗಿದೆ ಸರ್ ಮೂವಿ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಚೆನ್ನಾಗಿದೆ. ಆ್ಯಕ್ಟಿಂಗ್ ಇಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿದು ಮತ್ತು ಇವ್ರದ್ದು. ಗ್ರೇಟ್ ಮೂವಿ. ಚೆನ್ನಾಗಿದೆ ಫಿಲಮ್. ಸೂಪರ್ ಆಗಿದೆ. ಸಸ್ಪೆನ್ಸ್. ಸೂಪರ್ ಫಿಲಂ. ನೆಕ್ಸ್ಟು ಫಿಲಮ್ ರಿಯಾಲಿಟಿಯಲ್ಲಿ ತೆಗೀರಿ. ಅಂತಕ್ಕಂತ ಬೇಡ. ಸ್ಟೋರಿ ಆಕ್ಟಿಂಗ್ ಎರಡು ಇಷ್ಟ ಆಯ್ತು. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಎಲ್ಲ ಇಷ್ಟ ಆಯ್ತು. ಅರುಣ ತಮ್ಮ ಎಲ್ಲಿ ತಮ್ಮನ ಕ್ಯಾರೆಕ್ಟರ್ ಸೂಪರ್ ಬ್ರೋ. ಚೆನ್ನಾಗಿದೆ ಬ್ರೋ. ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್. ಇಡೀ ಕಂಪ್ಲೀಟ್ ಫುಲ್ಲು ಸಿನಿಮಾನೇ ಇಷ್ಟ ಆಯಿತು ನಮಗೆ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ತುಂಬ ಚೆನ್ನಾಗಿದೆ. ಇನ್ನು ಮತ್ತೊಮ್ಮೆ ಇನ್ನೊಂದು ಪಿಕ್ಚರ್ ಮಾಡಿದೆ ಥರ. ಓಕೆನಾ? ಓಕೆ. ಆಕ್ಟಿಂಗ್ ಬೇರೆ ಹೀರೋ ಆಕ್ಟಿಂಗ್ ಸೂಪರ್. ಥ್ಯಾಂಕ್ ಯು. ಅರುಣ್ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ತುಂಬ ನೈಸ್, ಚೆನ್ನಾಗಿದೆ ಮೂವಿ. ಸ್ಕ್ರೀನ್ ಪ್ಲೇ ಅಂಡ್ ಆಕ್ಟಿಂಗ್ ಚೆನ್ನಾಗಿದೆ. ನೈಸ್ ಮೂವಿ ಸರ್. ಸಸ್ಪೆನ್ಸ್ ತುಂಬ ಚೆನ್ನಾಗಿದೆ ಮೂವಿ. ಸಸ್ಪೆನ್ಸ್ ತುಂಬ ಇಷ್ಟ ಆಯಿತು. ಆ್ಯಕ್ಟ್ರೆಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್ ಮೂವಿ. ರಿವ್ಯೂ ನೋಡ್ಬಿಟ್ಟೆ ಬಂದಿದ್ದು. ಆ್ಯಕ್ಚುಲಿ ಕನ್ನಡದಲ್ಲಿ ಯಾವತ್ತೂ ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ನೋಡಿರಲಿಲ್ಲ. ಐ ಲೈಕ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್. ಮಲಯಾಳಂ ಮೂವೀಸ್ ನೋಡ್ತಾ ಇದೆ, ಚೆನ್ನಾಗಿದೆ. ಅರುಣ್ ಅವ್ರು ನಿಜವಾದ ನೇಮೇನು ಎಲ್ಲರೂ ವಿಲನ್ ವೆರಿ ಇಂಪಾರ್ಟೆಂಟ್ ಅಂತ ಇದ್ರು. ಅವ್ರದ್ದು ಕಡಿಮೆ ಟೈಮಿಂಗ್ ಇದ್ರು, ಬಟ್ ಹಿಸ್ ಪರ್ಫಾರ್ಮೆನ್ಸ್ ಇಸ್ ರಿಯಲಿ ಗ್ರೇಟ್. ವೆರಿ ಗುಡ್. ವಿಲನ್ ಆಕ್ಟಿಂಗ್ ಮಾತ್ರ ಬೆಂಕಿ ಬ್ರೋ. ವಿಲನ್ ಆಕ್ಟಿಂಗ್ ಮಾತ್ರ ಬೆಂಕಿ. ಚೆನ್ನಾಗಿತ್ತು. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಬ್ರೋ. ಆಕ್ಟಿಂಗ್ ಸೂಪರ್. ವಿಲನ್ ಆಕ್ಟಿಂಗ್ ಸೂಪರ್ ಬ್ರೋ. ಹೊಸ ಪ್ರತಿಭೆಗೆ ತುಂಬ ಅವಕಾಶ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಎಲ್ಲರೂ ಯಾವ ವಯಸ್ಸಿನವರಾರು ಕೂತ್ಕೊ ಆರಾಮಾಗಿ ನೋಡ್ಬೋದು. ಅಷ್ಟು ಚೆನ್ನಾಗಿದೆ. ಕ್ರೇಜಿ ಆ್ಯಕ್ಟಿಂಗ್. ದ ಥ್ರಿಲ್ಲರ್. ನೈಸ್, ಗುಡ್. ಸಮಥಿಂಗ್ ಲೈಕ್ ಕೇರಳ ಥೀಮ್. ಕೇರಳದವ್ರು ತೆಗಿತಾರಲ್ಲ ಆ ಥರ ಆಯಿತು. ನೈಸ್. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಕಾನ್ಸೆಪ್ಟ್. ಇಲ್ಲ, ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ. ಒನ್ ಆಫ್ ಅ ಕೈಂಡ್ ಮೂವಿ. ತುಂಬ ಚೆನ್ನಾಗಿದೆ. ಅಂದರೆ ಒಂದು ಸಸ್ಪೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಎಲ್ಲ ನೋಡ್ಬೋದು. ತುಂಬ ಎಂಜಾಯ್ ಮಾಡಿದ್ವಿ. ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿದು ಕ್ಯಾರೆಕ್ಟರು ರೋಲ್ ತುಂಬ ಚೆನ್ನಾಗಿದೆ. ಓಕೆ. ಯಾವ ಇದ್ರಲ್ಲಿ ಬರುತ್ತಿದ್ದು? ಅಲ್ಲಲ್ಲ, ನೀವು ಇದನ್ನ ಯಾವ್ದು ತುಂಬ ಚೆನ್ನಾಗಿದೆ. ಅವ್ರದ್ದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಓಕೆ. ಇದೇ ಫಸ್ಟ್ ಬಂದಿರೋದು. ಸ್ಟೋರಿನೂ ಚೆನ್ನಾಗೈತೆ. ತುಂಬ ಚೆನ್ನಾಗಿ. ಒಳ್ಳೆ ಅವ್ರದ್ದು ಸಸ್ಪೆನ್ಸ್ ಹೆಂಗಿದೆ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದು ನಮಗೆ ಗೊತ್ತಾಗಲೇ ಇಲ್ಲ ಅದು ದೆವ್ವದ ಅಥವಾ ಮಿಸ್ಟ್ರಿ ಮೂವಿನ ಅಂತ. ಬಟ್ ಸೂಪರ್.
ಆ್ಯಕ್ಚುಲಿ ರಿಲೀಸ್ ಆಗಿ ತುಂಬ ದಿನ ಆಗಿತ್ತಲ್ಲ, ಸೊ ಜನ ಇರಲ್ಲ ಅಂತ ಅಂದ್ಕೊಂಡು ನಾವೇನು ಅಂದ್ಕೊಂಡ್ವಿ ಹೋಗೋದು ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಸ್ಟಿಲ್ ಫ್ಯಾಮಿಲಿ ಓರಿಯೆಂಟೆಡ್ ಹೋಗೋಣ ಅಂತ ಅನ್ನಿಸ್ತು, ಎಸ್ಪೆಷಲಿ ರಾಜ್ಬಿ ಶೆಟ್ಟಿ. ಬಟ್ ಇವ್ರ ಕ್ಯಾರೆಕ್ಟರ್ ಮಾತ್ರ ಇಟ್ಸ್ ರಿಯಲಿ ಗುಡ್. ತುಂಬ ಇಷ್ಟ ಆಯಿತು ಮೂವಿ. ಇನ್ನೂ ಚೆನ್ನಾಗಿ ಓಡಲಿ, ಕನ್ನಡ ಮೂವೀಸ್ ಇದೇ ಥರ ಬರಲಿ ಜಾಸ್ತಿ ಅನ್ನೋದೇ ಇವಾಗ ನಮಗೆ ಬೇಕಾಗಿರೋದು. ಥರ್ಡ್ ವೀಕ್ ಅಂತ ಅನ್ನಿಸ್ತಾನೆ ಇಲ್ಲ, ಆ್ಯಕ್ಚುಲಿ ನೆನ್ನೆ ಮೊನ್ನೆ ರಿಲೀಸ್ ಆಗಿದೆಯೋ ಅನ್ನೋ ಥರನೇ ಫೀಲ್ ಆಗ್ತಿದೆ. ಬಟ್ ಇಟ್ಸ್ ರಿಯಲಿ ಆಸಮ್. ಬೇಕು ಕನ್ನಡ ಮೂವೀಸ್ ಈ ಥರ ಬರಬೇಕು. ನಾವು ಬೇರೆ ಲ್ಯಾಂಗ್ವೇಜ್ ಹೋಗಿ ನೋಡ್ತೀವಲ್ಲ, ಕನ್ನಡ ಮೂವೀಸ್ ಈ ಥರ ನೋಡಬೇಕು, ಅದೇ ಬೇಕಾಗಿರೋದು. ಆ್ಯಕ್ಚುಲಿ ಫಸ್ಟ್ ಬೇರೆ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ನಾ ಟ್ರೈಲರ್ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಸೊ ಮನೇಲಿ ಎಲ್ಲರನ್ನೂ ಫೋರ್ಸ್ ಮಾಡಿ ಬನ್ನಿ ಮೂವಿಗೆ ಹೋಗೋಣ ಅಂತ ಕರ್ಕೊಬಂದೆ. ಸೊ ಇವಾಗ ಎಲ್ಲರೂ ತುಂಬ ಇಷ್ಟಪಟ್ಟರು ಮನೇಲಿ. ಸ್ಟೋರಿ ಸ್ಕ್ರೀನ್ ಪ್ಲೇ ಆಮೇಲೆ BGM ತುಂಬ ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಾಜ್ಬಿ ಶೆಟ್ಟಿ ಅಂತೂ ಟಾಪ್ ನಾಚ್. ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು. ಸೊ ಮೂವಿ ಬಂದು ಎಲ್ಲರೂ ನೋಡಲೇಬೇಕು. ಹೊಸ ಡೈರೆಕ್ಟರ್ ಅಂತ ಅನ್ನಿಸ್ತಾನೆ ಇಲ್ಲ ಅಲ್ಲಿ. ಲೈಕ್ ಯಾರೋ ಎಲ್ಲ ಗೊತ್ತಿರೋ ಥರನೇ ಮಾಡಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ಓಡಲಿ, ಸಕ್ಸಸ್ಫುಲ್ ಆಗಲಿ. ಸೂಪರ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಸಖತ್ತಾಗಿದೆ. ಎಕ್ಸ್ಟ್ರಾರ್ಡಿನರಿ BGM ಸಖತ್ತಾಗಿದೆ. ಮತ್ತು ಫೋಟೋಗ್ರಫಿ ಮೈಸೂರು ಸುತ್ತಮುತ್ತ ಸಖತ್ತಾಗಿ ಪ್ಲೇಸ್ಗಳು ಕವರ್ ಮಾಡಿದ್ದೀರಾ. ಕೋಶಾಘಾಟು ಅವೆಲ್ಲ ಮೈಸೂರು ಸುತ್ತಮುತ್ತನೇ ಚೀಪ್ ಆ್ಯಂಡ್ ಬೆಸ್ಟಾಗೆ ಒಳ್ಳೆ ಬಿಗ್ ಬಜೆಟ್ ಫಿಲಮ್ ಥರ ಕಾಣಿಸ್ತಾ ಇದೆ. ಸೂಪರ್ ಚೆನ್ನಾಗಿದೆ. ನೀವು ನೋಡಿದ್ರ ಅಮ್ಮ, ನಿಮ್ಗೆ ಏನು ಅನಿಸ್ತು ಸಿನಿಮಾ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮ್ಗೆ ಸಿನಿಮಾದಲ್ಲಿ? ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿಲ್ಲ ಅಂತ ಬಂದೆ ಮನೆಯಿಂದ ಬರುವಾಗ. ಪರವಾಗಿಲ್ಲ, ಚೆನ್ನಾಗಿದೆ. ಎಂಜಾಯ್ ಮಾಡಿದ್ರಾ? ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಟೈಮ್ ನಾನು ಬಂದು ನೋಡ್ತಾ ಇರೋದು. ಫ್ಯಾಮಿಲಿ ಕರ್ಕೊಂಡು ತೋರಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದು. ಇಟ್ ಇಸ್ ಎಕ್ಸ್ಟ್ರಾರ್ಡಿನರಿ. ಮಾತ್ರ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಲ್ಲ, ಆ ಥರ ಇದ್ದಿದ್ದು. ಸೊ ಹಿಂಗೆ ಆಗುತ್ತೆ, ಇದೇ ಬರುತ್ತೆ ಅನ್ನೋದು ನಾವು ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ವಿಲ್ಲನ್ ಪಾರ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಾಂಗ್ಸ್ ಆಗಿರಲಿ, ವಿಡಿಯೋಗ್ರಫಿ ಆಗಿರಲಿ, ಕಂಟೆಂಟ್ ಆಗಿರಲಿ, ಬೆಸ್ಟ್. ಸೊ ಇದೇ ಥರ ಕನ್ನಡ ಮೂವೀಸ್ ಬರಬೇಕು, ನಾವು ಬಂದು ಪ್ರೋತ್ಸಾಹ ಕೊಡ್ತೀವಿ. ಆ್ಯಂಡ್ ಹೇಳ್ದಂಗೆ ಹೊಸ ಡೈರೆಕ್ಷನ್ ಅಂತ ಅನ್ನಿಸ್ತಿಲ್ಲ, ಬೆಸ್ಟ್ ಮ್ಯಾನ್. ತುಂಬ ಚೆನ್ನಾಗಿದೆ. ಹೇಳ್ತಿದ್ದೀನಲ್ಲ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಆಗಿರ್ಬೋದು. ಸ್ಟೋರಿ ತುಂಬ ಹೊಸದಾಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಆ ಒಂದು ಮೆಂಟಲ್ ಡಿಸಾರ್ಡರ್ ಅಂತ ತೊಗೊಂಬಂದಿದ್ದಾರಲ್ಲ, ಆಬ್ವಿಯಸ್ಲಿ ಅದರಿಂದ ಸುಮಾರು ಕ್ರೈಮ್ಗಳಾಗಿದೆ ಆ್ಯಕ್ಚುಲಿ. ಅದನ್ನು ತೊಗೊಂಬಂದು ಪ್ರೆಸೆಂಟ್ ಮಾಡಿದ್ದಾರೆ. ಟೂ ಗುಡ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅಷ್ಟೇ, ತುಂಬ ಥ್ರಿಲ್ಲರ್ ಆಗಿದೆ, ಸಸ್ಪೆನ್ಸ್ ಆಗಿದೆ, ತುಂಬ ಚೆನ್ನಾಗಿದೆ. ಅವ್ರನ್ನ ಕೇಳ್ತಾ ಇದ್ದೆ. ಸೊ ಅವರು ಇದಾಗುತ್ತೆ, ಹಿಂಗೆ ಬರ್ಬೋದೇನೋ ಹಂಗೆ ಬರ್ಬೋದೇನೋ ಅಂತ ಹೇಳ್ತಿದ್ರು. ಅಟ್ ಲಾಸ್ಟ್ ನಾನು ನೋಡ್ಕೊಂಡು ಬಂದೆ, ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂಡು. ಇಲ್ಲ, ನೆಕ್ಸ್ಟ್ ಸೆಕೆಂಡ್ ಟೈಮ್ ನಾನು ನೋಡ್ತಿರೋದು ತುಂಬ ಚೆನ್ನಾಗಿದೆ ಅಂತ. ಬಟ್ ಡೈರೆಕ್ಟರ್ ಸೂಪರ್. ಫಸ್ಟ್ ಟೈಮ್ ಅಂತ ಅನಿಸ್ತಾನೆ ಇಲ್ಲ. ತುಂಬ ಒಳ್ಳೆ ಮೂವಿ, ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ, ಸ್ಟೋರಿ ತುಂಬ ಚೆನ್ನಾಗಿದೆ. ಮಿಸ್ಟ್ರಿ ಎಲ್ಲೂ ಗೊತ್ತಾಗೋದಿಲ್ಲ ಯಾರು ಆ್ಯಕ್ಚುಲಿ ಆಂಟಗನಿಸ್ಟ್ ಮೂವಿದ ಅಂತ. ಯಾರು ಪ್ಲೇ ಮಾಡಿದಾರಲ್ಲ ಆ ರೋಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಸ್ ವೆರಿ ಈಕ್ವಲ್ ಟು ರಾಜ್ಬಿ ಶೆಟ್ಟಿ ಅಂತ ಹೇಳ್ಬೋದು. ತುಂಬ ಅಮೇಝಿಂಗ್ ಮೂವಿ. ಕನ್ನಡ ಮೂವಿನ ಎಲ್ಲರೂ ಪ್ರೋತ್ಸಾಹಿಸಿ ತುಂಬ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬಂದು ದಯವಿಟ್ಟು ಕನ್ನಡ ಫಿಲಮ್ಸ್ನ ನೋಡಿ. ಇದಕ್ಕೆ ನಾನು ಆ್ಯಕ್ಚುಲಿ ಕನ್ನಡ ಆಡಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಕನ್ನಡ ಮೂವೀಸ್ನ ಇನ್ನೂ ಬಂದು ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನೂ ಹೆಚ್ಚಾಗಿ ಬಂದು ಸಪೋರ್ಟ್ ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ. So the thing is, I'm really bad at Kannada and I didn't expect it to be that good. Yeah, okay. So at the start I just thought it's just a random Kannada movie, but then I came here and I liked how they describe the disorder and all. Like, it's great, and the directing and the acting, it's really great. I loved it. I actually didn't expect anything, but because I didn't even see the trailer, so I just came. But I saw the movie. It's really great. Oh, okay. I didn't know that. Yes. Yeah. The direction and all, it's really great. So I would love to see more and more movies from this director. ಮೂವಿ ತುಂಬ ಚೆನ್ನಾಗಿದೆ. ಅದು ಕನ್ನಡದಲ್ಲಿ ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಬಂದಿರಲಿಲ್ಲ. ಸೊ ಆ್ಯಕ್ಟಿಂಗ್ ಮತ್ತು BGM ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲೂ ವಿಲನ್ ಆ್ಯಕ್ಟಿಂಗ್ ಮತ್ತು ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್. ನಾವು ರಿಷಬ್ ಶೆಟ್ಟಿದ್ದು ರಾಜ್ಬಿ ಶೆಟ್ಟಿದ್ದು ಬರೀ ಕಾಮಿಡಿ ನೋಡಿ ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡಿ ತುಂಬ ಇದಾಯಿತು. ಮತ್ತು ಆ ಸೆನ್ಸ್ ಅವರು ತೊಗೊಬಂದಿರೋ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ. ಹ್ಯಾಪಿ ಟು ಸಿ ಆನ್ ಸ್ಕ್ರೀನ್. ಕ್ರೈಮ್ ಪ್ಲೇ ಒಂದು ಮೆಸೇಜ್ ಕೂಡ ಇದೆ. ಲೈಕ್ ಈ ಥರ ಆ ಥರ ಡಿಸಾರ್ಡರ್ ಇರೋದ್ರಿಂದ ಎಷ್ಟೊಂದು ಜನ ಹಿಂಗಿದ್ದಾರಲ್ವ, ಸೊ ಅದರಿಂದ ಒಂದು ಮೆಸೇಜ್ ಕೂಡ ಇದೆ. ಸ್ಟೋರಿ ರೈಟಿಂಗ್ ಎಲ್ಲ ಚೆನ್ನಾಗಿದೆ. ಡೈರೆಕ್ಷನು ಅದೇ ಲೈಕ್ ಇದು ಏನು ಫಸ್ಟ್ ಟೈಮ್ ಅನ್ನೋ ಥರ ಅನ್ನಿಸ್ಲೂ ಇಲ್ಲ. ಸೊ ಎಕ್ಸ್ಪೀರಿಯನ್ಸ್ ಅಂತಲೇ ಫೀಲ್ ಆಯಿತು. ಅಮೇಝಿಂಗ್ ಆಗಿದೆ ಫಿಲಮ್ಮು. ಮತ್ತೆ ನೋಡ್ಬೋದು. ಫ್ಯಾಮಿಲಿ ಜೊತೆ ಇನ್ನೊಂದ್ಸಲ ಬರ್ತೀನಿ, ಕರ್ಕೊಂಬರ್ತೀನಿ.
ಏನು ಜಸ್ಟ್ ಮಾತಾಡ್ತಾ ಇದ್ವಿ ಅಂದರೆ ಅವ್ರ ಕ್ಯಾರೆಕ್ಟರ್ನ ಕೊನೆವರೆಗೂ ಬಿಟ್ಕೊಟ್ಟಿಲ್ಲ ಇವರು ಮೊದಲೇ ಏನಾರು ಒಂದು ಸ್ವಲ್ಪ ಅವ್ರದ್ದು ತೋರಿಸಿದ್ರೆ ಅದೇನೋ ಗೆಸ್ಟ್ ಮಾಡೋಕೆ ನಮಗೂ ಇನ್ನೊಂದು ಚೆನ್ನಾಗಿರೋದು ಅಂತ ಅನಿಸ್ತು ಅಷ್ಟೇ. ಸೊ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಎಲ್ಲ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಇವ್ರದ್ದು ಇರ್ಬೋದು, ಆದಿ ಅರುಣ್ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು. ರಾಜ್ಬಿ ಶೆಟ್ಟಿ ಅವ್ರದ್ದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್. ಇಂಥ ಫಿಲಮ್ಗಳು ಬರಬೇಕು ತುಂಬ. ಕ್ರೇಜಿ ಡೈರೆಕ್ಷನ್ ಬ್ರೋ, ಕ್ರೇಜಿ ಸ್ಕ್ರೀನ್ ಪ್ಲೇ ಮಾತ್ರ ನನಗೆ ಹೆವಿ ಇಷ್ಟ ಆಗೋಯ್ತು. ಆಮೇಲೆ ಇವ್ರದ್ದು ಆ್ಯಕ್ಟಿಂಗ್ ಇನ್ವಾಲ್ವ್ಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಆಮೇಲೆ ಸಿಂಪಲ್ ಸ್ಟೋರಿನ ಹೆಂಗೆ ಎನ್ಹ್ಯಾನ್ಸ್ ಮಾಡಿ ನೆಕ್ಸ್ಟ್ ಲೆವೆಲ್ ತೋರಿಸ್ಬೋದು ಅಂತ ಇದೇ ತೋರಿಸಿದೆ.